ರಿಷಿ. ಅಪ್ಪ ಹೇಳಿದ್ರೆ ನಾನೇ ಬರ್ತಿದ್ದೆ, ನೀವ್ಯಾಕೆ ಎದ್ದು ಬರಕ್ಕೆ ಹೋಗಿದ್ರಿ? ಪರವಾಗಿಲ್ಲ ಕಣ, ಐ ಆಮ್ ಫೈನ್ ನಾವು. ಯಾವುದೋ ಪುಸ್ತಕ ಓದ್ತಿದ್ಯಾ? ಹೀಗೆ ಜನರಲ್ ಆಗಿ. ಅಪ್ಪ ಬನ್ನಿ, ನೀವು ರೆಸ್ಟ್ ತಗೊಳ್ಳಿ. ಪರವಾಗಿಲ್ಲ ಕಣೋ, ಹೇಳಿದ್ನಲ್ಲ ಐ ಆಮ್ ಫೈನ್ ನಾವು, ಏನು ತೊಂದರೆ ಇಲ್ಲ. ಆ್ಯಕ್ಚುಲಿ ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಅಂತ ಇಲ್ಲಿಗೆ ಬಂದೆ. ಹೇಳಿಪ್ಪ, ಏನು ವಿಷಯ? ರಿಷಿ, ನೀನನ್ನು ಹೆತ್ತವರಾಗಿ ನಿನ್ನ ಮನಸ್ಸಲ್ಲಿ ಏನು ನಡೀತಾ ಇದೆ ಅನ್ನೋದು ಪೂರ್ತಿ ಅಲ್ಲದೆ ಹೋದರೂ ಒಂದು ಅಂದಾಜಾದರೂ ನಮ್ಗೆ ಗೊತ್ತಾಗುತ್ತೆ ಕಣೋ. ಕೆಲವು ವಿಷಯಗಳು ನೀನು ತುಂಬ ತೊಂದರೆ ಕೊಡ್ತಿವೆ, ನೀನು ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಒದ್ದಾಡ್ತಿದ್ಯಾ. ನನಗೆ, ನಿಮ್ಮ ಅಮ್ಮನಿಗೆ, ಎಲ್ರಿಗೂ ಗೊತ್ತು ಇದರಲ್ಲಿ ನಿಂದೇನು ತಪ್ಪಿಲ್ಲ ಅಂತ. ಮುಂದೊಂದು ದಿನ ಅದು ಕೋರ್ಟಲ್ಲಿ ಪ್ರೂವ್ ಆಗುತ್ತೆ. ದಯವಿಟ್ಟು ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಕಣೋ. ನನಗೆ ಯಾಕಪ್ಪ ಚಿಂತೆ? ನನಗೋಸ್ಕರ ಕೇರ್ ಮಾಡೋದಕ್ಕೆ ನೀವೆಲ್ಲ ಇರಬೇಕಾದ್ರೆ. ಆದರೆ ಒಬ್ಬ ಮಗನಾಗಿ ನಿಮ್ಮನ್ನ ಕೇರ್ ಮಾಡೋಕ್ಕಾಗಲಿಲ್ಲ. ಐ ಆಮ್ ಸಾರಿ ಪಾಪ, ಐ ಆಮ್ ರಿಯಲಿ ಸಾರಿ. ನೋ ಪ್ರಾಬ್ಲಮ್, ಹಾಗೇನು ತೊಂದರೆ ಇಲ್ಲ ಕಣೋ, ಹೇಳಿದ್ನಲ್ಲ ಐ ಆಮ್ ಫೈನ್. ಆ್ಯಕ್ಚುಲಿ ಇನ್ನೊಂದು ಮುಖ್ಯವಾದ ವಿಷಯ ಮಾತಾಡೋದಿತ್ತು. ಹೇಳಿಪ್ಪ. ರಚನಾ ಹೇಳ್ತಿದ್ಲು, ನೀನೇನು ಕೆಲಸಕ್ಕೆ ರಿಸೈನ್ ಮಾಡಬೇಕು ಅಂತ ಹೊರಟಿದ್ಯಂತೆ. ರಿಷಿ, ನಾನೊಬ್ಬ ಹೇಡಿಗೆ ತಂದೆ ಅಲ್ಲ ಅಲ್ವಾ? ಅಲ್ವಾ? ತನ್ನ ತಪ್ಪಿಲ್ಲ ಅಂದರೂ ಹೆದರಿ ಅಲ್ಲಿಂದ ಓಡ್ ಬರೋನು ನನ್ನ ಮಗ ಅಲ್ಲ ಕಣೋ. He'll fight. He'll fight back. ನಿನ್ನ ವಿರುದ್ಧ ಒಬ್ಬರಲ್ಲ 100 ಜನ ನಿಂತರು ನೀನು ಮಾಡಿರೋದು ಸರಿ ಅಂತ ನಿನ್ನ ಆತ್ಮಸಾಕ್ಷಿ ಹೇಳೋ ತನಕ ನೀನು ಹೊಡೆದಾಡಬೇಕು. ಯು ಆರ್ ಎ ಫೈಟರ್ ರಿಷಿ. ಡೋಂಟ್ ಕ್ವಿಟ್. ಡೋಂಟ್ ಕ್ವಿಟ್. ಆ ಹುಡುಗಿರಿಗೆ ನಾವು ಹುಡುಕ್ತಾ ಇರೋದು ಗೊತ್ತಾಗೋಯ್ತಾ? ಹೇಗೆ ಓಡೋಗ್ತಾ ಇದ್ರಲ್ಲ? ಅದೆಲ್ಲ ನಮ್ಗೆ ಯಾಕೋ, ತಾರಮ್ಮನವ್ರ ಕಡೆಯಿಂದ ದುಡ್ಡು ಸಿಗ್ತಿದೆ ನಮಗೆ. ಅವ್ರು ಹೇಳಿದ ಕೆಲಸನ ನೀಟಾಗಿ ಮಾಡೋಣ. ಅದು ಸರಿನೇ. ಆ ಹುಡುಗಿ ಅವ್ರ ಮಗನೇ ಜೈಲಿಗೆ ಹಾಕ್ತಾಳಂತೆ. ಸುಮ್ಮನೆ ಬಿಡ್ತಾರಾ? ಅವಳು ಕತ್ತೆನ ಮುಗಿಸಿ ಗುಂಡು ಬಿದ್ದಿರೋ ಹುಡುಗನ ಅಪ್ಪ ಅಮ್ಮನ ಕೊಂಡ್ಕೊಂಡ್ರೆ ಆಯ್ತಂತಿದ್ದಾರೆ. ನಿಂಗೆ ಮೊದಲು ನಿನ್ನಿಂದ ಹೋಗಮ್ಮಿ, ನಾನು ಹೆಂಗಾರ ಮಾಡಿ ಅವ್ರ ದಿಕ್ಕು ತಪ್ಪಿಸ್ತೀನಿ. ನೀನು ಬಿನ್ನೆ ಹೋಗಿ ಹಾಸ್ಟೆಲ್ ತವ ಯಾರು ಸಹಾಯ ಕರ್ಕೊಂಬ. ವರ್ಲ್ಡು ಬೇಬಿ ಬೇಬಿ ಓಟಮಮ್ಮ. ಬೇಬಿ
ಜಾಬ್ ಡನ್. ವಾಟ್ ಅಂದರೆ? ಅಂದ್ರೆ ಈ ಕಾಮಿನಿ ಹೇಳದನ್ನ ಮಾಡೇ ಮಾಡ್ತಾಳೆ ಅಂತ. ಆ ಕಮಲಿನ ರಿಷಿ ಲೈಫಿಂದ ದೂರ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಬೇಬಿ, ಇವತ್ತು ಅದಕ್ಕೇನು ಬೇಕೋ ಎಲ್ಲ ವ್ಯವಸ್ಥೆನೂ ಮಾಡಾಗಿದೆ. ವಾವ್ ಅಮ್ಮಮ್ಮ, ರಿಯಲಿ? ಆ ಇವತ್ತೇ ಹೇಳಿ ಇವತ್ತೇ ಕೆಲಸ ಶುರು ಮಾಡಿಬಿಟ್ಯಾ ಅಮ್ಮಮ್ಮ, ಯು ಆರ್ ಜಸ್ಟ್ ಬ್ರಿಲಿಯಂಟ್. ಮತ್ತೆ ನನ್ನ ಬೇಬಿಗೋಸ್ಕರ ಮಾಡೋ ಕೆಲಸನ ನಾನು ಡಿಲೇ ಮಾಡೋದಕ್ಕಾಗತ್ತಾ? ಅಮ್ಮಮ್ಮ, ಏನ್ ಮಾಡಿದ್ರಿ ಅಂತ ಹೇಳಿ. ಅಟ್ಯಾಕ್. ನನ್ನ ರೌಡಿಗಳನ್ನ ಅವಳ ಹಾಸ್ಟೆಲ್ ಕಳಿಸಿದ್ದೀನಿ. ಆ ಕಮಲಿ ಪ್ರಕಾರ ರೌಡಿಗಳು ತಾರನ್ ಕಡೆಯವರು. ವಾರೇ ವಾ! ವಾವ್, ವಾಟ್ ಅ ಮಾಸ್ಟರ್ ಮೈಂಡ್ ಪ್ಲಾನ್ ಅಮ್ಮಮ್ಮ. ಋಷಿನ ಜೈಲಿಗೆ ಕಳಿಸಿದಕ್ಕೆ ಕಮಲಿ ಮೇಲೆ ತಾರಾ ಆಂಟಿಗೆ ಕೋಪ ಇದೆ. ಅದನ್ನೇ ನಾವು ಎನ್ಕ್ಯಾಶ್ ಮಾಡಿಕೊಂಡು ಅವರೇ ರೌಡಿಗಳನ್ನ ಕಳಿಸ್ದಂಗೆ ನಾವೇ ಕಳಿಸಿದ್ದೀವಿ. ಅಮೇಝಿಂಗ್. ಇನ್ನು ಕಮಲಿ ಋಷಿನ ನೋಡೋದಿರ್ಲಿ, ಅವನ ಮನೆ ಕಡೆ ತಲೆ ಹಾಕಿನೂ ಮಲಗಲ್ಲ. Am I right? ಎಕ್ಸಾಕ್ಟ್ಲಿ ಬೇಬಿ. ಏನಾಯ್ತು ಕೇಸು? ಅದು ವಿಚಾರಣೆ ಮಾಡಿ ಹೇಳಿ, ತಿರ್ಗಾ ನಂಗೆ ಕಾಲ್ ಮಾಡಿ. ಓಕೆ. ಏನ್ರಿ ಲಕ್ಷರ್ ಸಾಹೇಬ್ರೆ, ನೀವು ಎಲ್ಲಿ ಬೇರೆ ಕ್ರಿಮಿನಲ್ಗಳ ಥರ ಭಯ ಪಟ್ಕೊಂಡು ಸೈನ್ ಮಾಡೋದಕ್ಕೆ ಬರೋದಿಲ್ವೇನೋ ಅಂದ್ಕೊಂಡಿದ್ದೆ. ತಪ್ಪು ಮಾಡೋರ್ನೆಲ್ಲ ತಿದ್ದಿ ಸೈನ್ ಹಾಕೋ ಲೆಕ್ಚರರ್ ಸರ್ ನಾನು. ಮಾಡಿಲ್ದಿರೋ ತಪ್ಪಿಗೆ ಭಯ ಯಾಕೆ ಪಡಬೇಕು? ಅಂಡ್ ಸರ್, ಬೇರೆಯವ್ರ ಥರ ನಾನು ಕ್ರಿಮಿನಲ್ ಅಲ್ಲ. ನಿಮ್ಮ ಕಾನ್ಫಿಡೆನ್ಸ್ ಲೆವೆಲು ತುಂಬಾ ಚೆನ್ನಾಗಿದೆ. ಯೂಶಲಾಗಿ ತಪ್ಪು ಮಾಡಿದವ್ರು ಯಾರು ತಾವು ತಪ್ಪು ಮಾಡಿದ್ದೀವಿ ಅಂತ ಒಪ್ಕೊಳ್ಳೋದಿಲ್ಲ. ಅದಕ್ಕೆ ನಾವು ಎಲ್ಲರೂ ಅನುಮಾನಾಸ್ಪದವಾಗಿ ನೋಡ್ತೀವಿ. ಬಟ್ ನಿಮ್ಮ ಲಕ್ ಚೆನ್ನಾಗಿದೆ. ಏನು ಹೇಳ್ತಿದ್ದೀರಾ ಸರ್? ನೀವು ಹೇಳಿದ ಹಾಗೆ ನಿಮ್ಮ ಗನ್ನಲ್ಲಿ ಬುಲೆಟ್ ಇರಲಿಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಒಂದು ದಾರಿ ಸಿಕ್ಕಿದೆ ಸರ್. ಎಸ್, ಹಾಗಂತ ನೀವು ನಿರಪರಾಧಿ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಐ ಥಿಂಕ್ ಇದು ಕೋರ್ಟ್ನಲ್ಲಿ ನಿಮ್ಮ ಪರವಾಗಿ ಬಳಕೆ ಆಗೋ ಸಾಧ್ಯತೆ ಇದೆ. ಹೇಗೆ ಸರ್? ಶಂಭು ಮೇಲೆ ಫೈರ್ ಆಗಿರೋ ಬುಲೆಟು ನಿಮ್ಮ ಗನ್ದಲ್ಲ ಅಂತ ಗೊತ್ತಾಗಿದೆ. ಆದರೆ ನೀವು ರಿಲ್ಯಾಕ್ಸ್ ಆಗುವಷ್ಟು ಪ್ರೂಫು ಸ್ಟ್ರಾಂಗ್ ಆಗಿಲ್ಲ. ಅಂದರೆ ನೀವು ಸಿಕ್ಕಾಕೋಬಾರ್ದು ಅನ್ನೋ ಕಾರಣಕ್ಕೆ ಯಾಕೆ ಬೇರೆ ಬುಲೆಟ್ನ ಬಳಸಿರಬಾರ್ದು ಅಂತ ಪ್ರಶ್ನೆ ಹೇಳುತ್ತೆ. ಸರ್,
ಕೊಲೆ ಮಾಡೋ ಉದ್ದೇಶನೇ ಇಲ್ಲದೆ ಇರುವಾಗ ಸಿಕ್ಕಾಕೊಂತೀನಿ ಅನ್ನೋ ಸೇಫ್ಟಿ ಯಾಕೆ? ನಾನು ಇದನ್ನ ಎಷ್ಟೋ ಸಲ ಈಗಾಗಲೇ ಹೇಳಿದ್ದೀನಿ, ಆದರೆ ಯಾರೂ ನಂಬ್ತಿಲ್ಲ. ಸರಿ, ಫೋರೆನ್ಸಿಕ್ ರಿಪೋರ್ಟ್ ಬರಲಿ ನೋಡೋಣ ಅಂತ ನಾವು ವೆಯ್ಟ್ ಮಾಡ್ತಿದ್ರೆ ಈಗ ಬುಲೆಟ್ ಚೇಂಜ್ ಮಾಡಿರೋದು ನಾನೇ ಅಂತ ಹೇಳ್ತಿದ್ದೀರಲ್ಲ ಸರ್. ಒಂದು ವೇಳೆ ಆ ಬುಲೆಟ್ನ ನಾನೇ ಚೇಂಜ್ ಮಾಡಿದ್ದೀನಿ ಅಂತಾನೆ ಅನ್ಕೊಳ್ಳಿ. ಹಾಗಿದ್ರೆ ನಮ್ಮನೇಲಿರೋ ಗನ್ನ ಯಾಕೆ ಯೂಸ್ ಮಾಡ್ತಿದ್ದೆ? ಸಿಕ್ಕಾಕೊಂಬಾರ್ದು ಅಂತ ಬೇರೆನೇ ಪ್ಲಾನ್ ಮಾಡ್ತಿದ್ನಲ್ಲ ಸರ್. ಇನ್ವೆಸ್ಟಿಗೇಷನ್ ಸರ್, ಎಲ್ಲ ಥರ ಪ್ರಶ್ನೆನೂ ಕೇಳಬೇಕಾಗತ್ತೆ. ನೋಡೋಣ. ಅಯ್ಯೋ ನನ್ನ ಬಂಗಾರ, ಮಲ್ಕೊಂಡ್ಬಿಟ್ಟಿಯಾ? ಬೇಬಿ, ಇವತ್ತು ಎಷ್ಟು ಪೀಸ್ಫುಲ್ಲಾಗಿ ನಿದ್ದೆ ಮಾಡ್ತಿದ್ಯಾ ಕಂದ. ನೀನು ನೆಮ್ಮದಿಗೋಸ್ಕರ ಈ ನಿನ್ನಮ್ಮಮ್ಮ ಏನು ಬೇಕಾದರೂ ಮಾಡ್ತಾಳೆ. ಬೇಬಿ, ನೀನು ಚಿಕ್ಕ ವಯಸ್ಸಲ್ಲಿ ಓದ್ತಿದ್ದ ಸ್ಕೂಲಲ್ಲಿ ಆಟ ಆಡುವಾಗ ಕಾಲಿಗೆ ಮುಳ್ಳು ಚುಚ್ಕೊಂತು ಅಂತ ನೀನು ಹೇಳಿದ್ದು ಒಂದೇ ಒಂದು ಕಾರಣಕ್ಕೆ ಇಡೀ ಸ್ಕೂಲನ್ನು ನಿನ್ನ ಟೀಚರ್ ಕೈಲೇ ಕ್ಲೀನ್ ಮಾಡಿಸಿದ್ದೆ. ನಿನ್ನ ಕಾಲಿಗೆ ಮುಳ್ಳು ಚುಚ್ಚಿದ್ದನ್ನೇ ನನ್ನ ಕೈಲಿ ತಡ್ಕೊಳಕ್ಕಾಗಲಿಲ್ಲ ಬೇಬಿ. ಅಂದಮೇಲೆ ನಿನ್ನ ಮನಸ್ಸಿಗೆ ಮುಳ್ಳು ಚುಚ್ಚೋದಕ್ಕೆ ನಾನು ಬಿಟ್ಬಿಡ್ತೀನಾ? ನೋ ಬೇಬಿ, ನೋ. ನಿನಗೆ ತೊಂದರೆ ಕೊಡೋರು ಯಾರೇ ಆಗಿದ್ರು ಸರಿ, ನಾನು ಮಾತ್ರ ಅವ್ರನ್ನ ಸುಮ್ಮನೆ ಬಿಡೋದಿಲ್ಲ. ರಿಷಿನ ನಿನ್ನ ಒಂದು ಮಾಡೋದಕ್ಕೆ ಮೊದಲು ಅವನಿಂದ ಆ ಕಮಲಿನ ದೂರ ಮಾಡಬೇಕು ಬೇಬಿ. ಅದಕ್ಕೆ ನಾನಿಟ್ಟ ಮೊದಲನೇ ಹೆಜ್ಜೆ ಸಕ್ಸಸ್ ಆಗಿದೆ ಬೇಬಿ. ಎಸ್ ಬೇಬಿ, ಇದರಿಂದ ಆ ಕಮಲಿಗೆ ಏನು ಏಟಾಗದೆ ತಪ್ಪಿಸ್ಕೋಬಹುದೇನೋ, ಆದರೆ ಈ ಕೆಲಸ ಮಾಡ್ತಿರೋದು ತಾರಾನೆ ಅಂತ ಅವಳು ಅನ್ಕೋತಾಳೆ. ಅಷ್ಟು ಸಾಕು ಬೇಬಿ, ಕಿಡಿ ಬೆಂಕಿ ಆಗೋಕ್ಕೆ. ಡೋಂಟ್ ವರಿ ಬೇಬಿ, ನಾನು ನಿನ್ನ ಜೊತೆ ಇರೋವರೆಗೂ ಒಂದು ಸಣ್ಣ ಕಿಡಿ ಕೂಡ ನಿನಗೆ ಸೋಕೋದಿಲ್ಲ. ಸಿಗಾಕೊಂಡ್ಯಾ? ಸಿಂಗಲ್ ಹುಡುಗಿ ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ನೋಡ್ತೀಯಾ? ಹೋಗೋ. ಯಾರೇ ನೀನು? ಸೈಲೆಂಟಾಗಿ ಹೊಟ್ಟೋಗ್ಬಿಡು.
ಹೊಂಟೋದ್ರಾ? ಥ್ಯಾಂಕ್ಸ್ ಮೇಡಮ್, ಸರಿಯಾದ ಸಮಯಕ್ಕೆ ಬಂದು ಕಾಪಾಡಿದ್ರಿ. ಕಮಲಿ, ನನ್ನವ್ವ ನಿನ್ನ ಈಟ್ ಹತ್ರದಿಂದ ನೋಡಿ ಮುಟ್ಟಿ ಮುದ್ದಾಡಿ 8 ದಿವಸ ಆಯ್ತವ್ವ. ಈಗಲೇ ನಾನು ಬಾಯ್ಬಿಟ್ಟು ಕಮಲಿ ಅಂತ ಕೂಗಿ ನಿನ್ನ ತಪ್ಕೊಂಡ್ಬಿಡ್ಬೇಕು ಅನಿಸ್ತೈತೆ. ಈ ಹೊತ್ತಾಗೆ ಇಂಥ ಪರಿಸ್ಥಿತಿಲಿ ನಿನ್ನ ಭೇಟಿ ಆಯ್ತೀನಿ ಅಂತ ಮಾರವ ನಾಣ್ಯಗಳು ಗೊತ್ತಿರಲಿಲ್ಲ. ಈಗಲೂ ನಾನು ಇಲ್ಲಿಗೆ ಬಂದು ನಿನ್ನ ಕಾಪಾಡಿವ್ನಿ ಅಂದ್ರೆ ಅದಕ್ಕೆ ಆ ಮಾರವನೇ ಕಾರಣ. ಅವಳೇ ನಿನ್ನ ಕಾಪಾಡವಳೆ. ನಿಮ್ಮನ್ ಯಾರು ನಿಂಗೆ ಕರ್ಕೊಂಬಂದ್ಲ? ನಿಂಗೆ ಎಲ್ಲಿದ್ಯಾವಿ? ನಿಂಗೆ ಇವ್ರು ಯಾರು? ನಾನವ್ವ.